ನಿಮ್ಮೊಂದಿಗೆ ಪ್ರೀತಿಯಲ್ಲಿರುವ ವ್ಯಕ್ತಿಯನ್ನು ಗುರುತಿಸಲು 7 ಮಾರ್ಗಗಳು. ಕೆಲವೊಮ್ಮೆ ಯಾರಾದರೂ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಹೇಳಲು ಕಷ್ಟವಾಗುತ್ತದೆ, ಅಥವಾ ಕೆಲವೊಮ್ಮೆ ನಿಮ್ಮ ಮುಂದೆ ಒಬ್ಬ ವ್ಯಕ್ತಿ ಬಹುಶಃ ನಿಮ್ಮನ್ನು ಪ್ರೀತಿಸುತ್ತಿರಬಹುದು, ಆದರೆ ನೀವು ಅದನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು. ತುಂಬಾ ಕೆಲಸವಿದ್ದಾಗಲೂ ಅವರು ನಿಮ್ಮೊಂದಿಗೆ ತಮಾಷೆ ಮಾಡುತ್ತಾರೆ. ಕೈಯಲ್ಲಿರುವ ಕೆಲಸವು ತಮಾಷೆಯ ಸಂಗತಿ ಎಲ್ಲದಿದ್ದರೂ ಅವರು ನಿಮ್ಮೊಂದಿಗೆ ಮೋಜು ಮಾಡುತ್ತಾರೆ. ಕೈ ತುಂಬ ಕೆಲಸವಿದ್ದಾಗಲೂ ಸಹ ಯಾವಾಗಲೂ ನಿಮಗಾಗಿ ಸಮಯ ಕೊಡುವ ವ್ಯಕ್ತಿಯ ಕಡೆಗೆ ಗಮನ ಕೊಡಿ. ಉದಾಹರಣೆಗೆ, ನೀವು ಜೀವನದಲ್ಲಿ ಮುಂದುವರಿಯಲು ಸಹಾಯ ಮಾಡುವವರು. ಅವರು ನಿಮ್ಮನ್ನು ತುಂಬಾ ನೋಡುತ್ತಾರೆ. ಯಾರಾದರೂ ನಿಮ್ಮನ್ನು ಪ್ರೀತಿಸುತ್ತಿರುವಾಗ ಅವರು ನಿಮ್ಮ ಕಣ್ಣುಗಳನ್ನು ಹೆಚ್ಚು ನೇರವಾಗಿ ನೋಡುತ್ತಾರೆ. ಹಾಗೆಯೇ ಅವರು ದೀರ್ಘಕಾಲದವರೆಗೆ ನಿಮ್ಮೊಂದಿಗೆ ಇರಲು ಬಯಸುತ್ತಾರೆ. ಅವರು ನಿಮ್ಮ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ. ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅಲ್ಲವೇ, ಆದರೆ ಜನರು ಅವರಿಗೆ ಮುಖ್ಯವಾದ ವಿಷಯಗಳಿಗೆ ಮತ್ತು ತಮಗೆ ಬೇಕಾಗಿರುವವರಿಗೆ ಸಮಯವನ್ನು ನೀಡುತ್ತಾರೆ. ಯಾರಾದರೂ ಪ್ರೀತಿಸುತ್ತಿರಬಹುದು, ಅವರು ನಿಮ್ಮ ಮೇಲೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸಲು ಪ್ರಾರಂಭಿಸಿದಾಗ. ನಿಮಗೆ ಏನಾದರೂ ಆದಾಗ ಯಾರಾದರೂ ಕಾಳಜಿ ಹೊಂದುವುದು ಮಾತ್ರವಲ್ಲದೆ ನಿಮ್ಮ ಒಳ್ಳೆಯ ಸಮಯ ಮತ್ತು ಕೆಟ್ಟ ಸಮಯದಲ್ಲಿ ಕಾಳಜಿಯನ್ನು ಪ್ರದರ್ಶಿಸುತ್ತಾರೆ. ಅಂದರೆ ನಿಮ್ಮ ಸಂತೋಷವು ಅವರ ಸಂತೋಷ, ನಿಮ್ಮ ದುಃಖವು ಅವರ ದುಃಖ. ಅವರು ಸಣ್ಣ ವಿಷಯಗಳನ್ನು ನೆನಪಿಟ್ಟುಕೊಂಡಿರುತ್ತಾರೆ. ಪ್ರೀತಿಯಲ್ಲಿರುವ ಯಾರಾದರೂ ನಿಮ್ಮ ಜನ್ಮದಿನ, ನಿಮ್ಮ ನೆಚ್ಚಿನ ಬಣ್ಣ ಮತ್ತು ನೆಚ್ಚಿನ ಊಟವನ್ನು ನೆನಪಿಸಿಕೊಳ್ಳುತ್ತಾರೆ. ಆದ್ದರಿಂದ ಅವರು ನೆನಪಿಡುವ ಮತ್ತು ನಿಮಗಾಗಿ ಮಾಡುವ ಸಣ್ಣ ವಿಷಯಗಳು ಸಹ ಅರ್ಥಪೂರ್ಣವಾಗಿದೆ. ಅವರು ತಮ್ಮ ಜೀವನದಲ್ಲಿ ಪ್ರಮುಖ ವ್ಯಕ್ತಿಗಳಿಗೆ ನಿಮ್ಮನ್ನು ಪರಿಚಯಿಸುತ್ತಾರೆ. ಅವರು ಭಾವನಾತ್ಮಕವಾಗಿ ನಿಮಗೆ ಹತ್ತಿರವಾಗಲು ಬಯಸುತ್ತಾರೆ. ಅವರು ಆಗಾಗ್ಗೆ ಭವಿಷ್ಯದ ಬಗ್ಗೆ ಮಾತನಾಡುತ್ತಾರೆ. ಅವರು ಇದ್ದಕ್ಕಿದ್ದಂತೆ ನಿಮ್ಮೊಂದಿಗೆ ಮುಂದಿನ ಭವಿಷ್ಯದ ಬಗ್ಗೆ ಮಾತನಾಡಿದರೆ ಅವರು ಪ್ರೀತಿಯಲ್ಲಿ ಬೀಳುತ್ತಿದ್ದಾರೆ ಅಥವಾ ಈಗಾಗಲೇ ನಿಮ್ಮನ್ನು ಪ್ರೀತಿಸುತ್ತಿರುವ ಸಂಕೇತವಾಗಿದೆ. ಮನುಷ್ಯನನ್ನು ಸುಮ್ಮನೆ ಸ್ವಾರ್ಥಿ ಎನ್ನುವುದಿಲ್ಲ. ಅವನಿಗೆ ತನ್ನ ಸುಖಕ್ಕಿಂತ ಬೇರೆಯವರ ದುಃಖದಲ್ಲಿ ಸಂತೋಷ ಸಿಗುತ್ತದೆ. ಎಲ್ಲಿ ಗೌರವ ಮತ್ತು ಪ್ರೀತಿಯನ್ನು ಕೇಳಿ ಪಡೆಯಬೇಕಾಗುತ್ತದೆ ಅಂತ ಸಂಬಂಧದಲ್ಲಿ ಇರುವುದು ಒಳ್ಳೆಯದಲ್ಲ. ಅಷ್ಟೊಂದು ಅಪಾಯವಿಲ್ಲ, ಆದರೆ ನಿಮ್ಮವರೆನಿಸಿಕೊಂಡವರ ಮೇಲೆ ಒಂದು ಕಣ್ಣಿರಲಿ. ಬೇರೆಯವರಿಗಾಗಿ ಬದುಕಿದರೆ ತುಂಬಾ ದುಬಾರಿ ಬೆಲೆ ತರಬೇಕಾಗುತ್ತದೆ. ವಯಸ್ಸು ಖರ್ಚಾಗುತ್ತೆ, ಮತ್ತೆ ಕೈಗೆ ಏನೂ ಸಿಗುವುದಿಲ್ಲ. ನಿಮ್ಮನ್ನು ನೀವು ದುಃಖಿತರನ್ನಾಗಿ ಅಥವಾ ಗಟ್ಟಿಮುಟ್ಟಾಗಿ ಇಡಿ, ಎರಡರಲ್ಲೂ ಒಂದೇ ಸಮನಾಗಿ ಕಷ್ಟಪಡಬೇಕು. ಇಲ್ಲಿ ಖುಷಿಯಾಗಿರಬೇಕೋ ಅಥವಾ ದುಃಖಿತರಾಗಿರಬೇಕೋ ಎಂಬುದು ನಿಮ್ಮ ನಿರ್ಣಯಕ್ಕೆ ಬಿಟ್ಟಿದ್ದು. ಜಗತ್ತಿನ ಜನಸಂಖ್ಯೆ 800 ಕೋಟಿಯಾಗಿದೆ, ಆದರೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನು ಒಳಗಿನಿಂದ ಒಂಟಿಯಾಗಿದ್ದಾನೆ. ನೋವನ್ನು ಸಹಿಸಿಕೊಳ್ಳುವುದು ಅಭ್ಯಾಸವಾಗಿ ಬಿಟ್ಟರೆ ತಾನಾಗೆ ಕಣ್ಣಲ್ಲಿ ನೀರು ಬರುವುದು ಕೂಡ ನಿಂತು ಬಿಡುತ್ತದೆ. ಎಷ್ಟೋ ಸಲ ತಮಾಷೆಯಾಗಿರಲ್ಲ, ಚಾಲಾಕಿತನದಿಂದ ಹೇಳಿರುವ ಸತ್ಯವಾಗಿದೆ. ಯಾರಿಗೆ ಅಹಂಕಾರದ ಗಾಳಿ ತಟ್ಟುತ್ತದೆಯೋ ಅವರಿಗೆ ಆಶೀರ್ವಾದ ಲಭಿಸುವುದಿಲ್ಲ ಮತ್ತು ಔಷಧಿ ಮೈಗೆ ಹತ್ತುವುದಿಲ್ಲ. ಬೇರೆಯವರಿಗಾಗಿ ಏನು ಕೊಡುತ್ತೀರೋ ಅದುವೇ ತಿರುಗಿ ಬರುವುದು. ಅದು ನೋವೇ ಇರಲಿ, ಸಂತೋಷವೇ ಇರಲಿ, ಅಪಮಾನವೇ ಆಗಿರಲಿ, ಇಲ್ಲ ಸನ್ಮಾನವೇ ಆಗಿರಲಿ. ಅವಶ್ಯಕತೆಗಿಂತ ಹೆಚ್ಚು ಚಾತುರ್ಯತೆಯನ್ನು ತೋರಿಸುವವರು ಮಂದಬುದ್ಧಿಯವರಾಗಿರುತ್ತಾರೆ. ಒಬ್ಬ ಕೆಟ್ಟ ವ್ಯಕ್ತಿ ನಿಮ್ಮ ಮುಂದೆ ಎಷ್ಟೇ ಒಳ್ಳೆಯದಾಗಿ ಮಾತನಾಡಿದರೂ ಮುಂದೆ ಒಂದು ದಿನ ರೋಗಿಷ್ಠನೇ ಆಗಿರುತ್ತಾನೆ. ಅದೇ ಒಬ್ಬ ಒಳ್ಳೆಯ ವ್ಯಕ್ತಿ ಕೆಟ್ಟದ್ದಾಗಿ ಮಾತನಾಡಿದರೂ ಮುಂದೆ ಒಂದು ದಿನ ಔಷಧಿಯಾಗುತ್ತಾನೆ. ಯಾರ ಮೇಲಾದರೂ ಮೋಹವಿದ್ದರೆ ಅವರ ಕೆಟ್ಟ ಗುಣಗಳು ಕಂಡು ಬರುವುದಿಲ್ಲ. ಯಾರ ಮೇಲಾದರೂ ದ್ವೇಷವಾದಾಗ ಅವರ ಒಳ್ಳೆಯ ಗುಣಗಳು ಕಂಡುಬರುತ್ತದೆ. ನೀವು ಪ್ರೀತಿಸುವ ವ್ಯಕ್ತಿ ನಿಮ್ಮನ್ನು ಅಷ್ಟೇ ಪ್ರೀತಿಸುತ್ತಾರಾ ಅಥವಾ ಅಷ್ಟೇ ಮಿಸ್ ಮಾಡಿಕೊಳ್ಳುತ್ತಾರಾ ಎಂಬುದನ್ನು ನೀವು ತಿಳಿದುಕೊಳ್ಳಲು ಬಯಸಿದರೆ ಆ ವ್ಯಕ್ತಿಯಿಂದ ಸ್ವಲ್ಪ ದಿನ ದೂರವಿದ್ದು ನೋಡಿ. ನಿಮ್ಮೊಂದಿಗೆ ಅವರು ಆ ಸಮಯದಲ್ಲಿ ಮಾತನಾಡಲು ಪ್ರಯತ್ನಿಸಿದರೆ ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ನೆನಪಿಸಿಕೊಳ್ಳುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳಿ.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.